ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈಂಡ್ ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್. ಈ ದಿನ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ನೋಡೋಣ. ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ಮೊದಲನೇ ಪ್ರಶ್ನೆ. ಕನಕದಾಸರ ಅಂಕಿತನಾಮ ಯಾವುದು? ಕನಕದಾಸರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ. ಕಾಗಿನೆಲೆ ಆದಿಕೇಶವ ಎನ್ನುವಂಥದ್ದು ಕನಕದಾಸರ ಅಂಕಿತನಾಮ ಆಗಿದೆ. ಅದೇ ರೀತಿ ವಾದಿರಾಜರ ಅಂಕಿತನಾಮ ಯಾವುದು? ವಾದಿರಾಜರ ಅಂಕಿತನಾಮ ಯಾವುದು? ವಾದಿರಾಜರ ಅಂಕಿತನಾಮ ಯಾವುದಂದರೆ ಹಯವದನ. ಹಯವದನ ಅನ್ನುವಂಥದ್ದು ವಾದಿರಾಜರ ಅಂಕಿತನಾಮ ಆಗಿದೆ. ನೆಕ್ಸ್ಟ್ ಒನ್, ಶ್ರೀಪಾದರಾಯರ ಅಂಕಿತನಾಮ ಯಾವುದು? ಶ್ರೀಪಾದರಾಯರ ಅಂಕಿತನಾಮ ಯಾವುದು? ರಂಗವಿಠಲ. ರಂಗವಿಠಲ ಎನ್ನುವಂಥದ್ದು ಶ್ರೀಪಾದರಾಯರ ಅಂಕಿತನಾಮ ಆಗಿದೆ. ಮುಂದಿನದು, ವ್ಯಾಸರಾಯರ ಅಂಕಿತನಾಮ ಯಾವುದು? ವ್ಯಾಸರಾಯರ ಅಂಕಿತನಾಮ ಯಾವುದು? ವ್ಯಾಸವಿಠಲ. ವ್ಯಾಸವಿಠಲ ಎನ್ನುವಂಥದ್ದು ವ್ಯಾಸರಾಯರ ಅಂಕಿತನಾಮ ಆಗಿದೆ. ವ್ಯಾಸವಿಠಲ. ಪುರಂದರದಾಸರ ಅಂಕಿತನಾಮ ಯಾವುದು? ಪುರಂದರದಾಸರ ಅಂಕಿತನಾಮ ಯಾವುದು? ಪುರಂದರ ವಿಠಲ. ಪುರಂದರ ವಿಠಲ ಎನ್ನುವಂಥದ್ದು ಪುರಂದರದಾಸರ ಅಂಕಿತನಾಮ ಆಗಿದೆ. ನೆಕ್ಸ್ಟ್ ಒನ್, ಜಗನ್ನಾಥ ದಾಸರ ಅಂಕಿತನಾಮ ಯಾವುದು? ಜಗನ್ನಾಥ ದಾಸರ ಅಂಕಿತನಾಮ ಯಾವುದು? ಜಗನ್ನಾಥ ದಾಸರ ಅಂಕಿತನಾಮ ಜಗನ್ನಾಥ ವಿಠಲ. ಜಗನ್ನಾಥ ವಿಠಲ ಎನ್ನುವಂಥದ್ದು ಜಗನ್ನಾಥದಾಸರ ಅಂಕಿತನಾಮ ಆಗಿದೆ. ಹೆಳವನಕಟ್ಟೆ ಗಿರಿಯಮ್ಮನವರ ಅಂಕಿತನಾಮ ಯಾವುದು? ಪ್ರಮುಖ ವಚನಗಾರ್ತಿಯಾಗಿರುವಂತಹ ಹೆಳವನಕಟ್ಟೆ ಗಿರಿಯಮ್ಮನವರ ಅಂಕಿತನಾಮ ಯಾವುದು? ಹೆಳವನಕಟ್ಟೆ ರಂಗ. ಹೆಳವನಕಟ್ಟೆ ರಂಗ ಅನ್ನುವಂಥದ್ದು ಹೆಳವನಕಟ್ಟೆ ಗಿರಿಯಮ್ಮನವರ ಅಂಕಿತನಾಮ ಆಗಿದೆ. ನೀವು ಈಗಾಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಕೊಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಸಲ ಸಿಂಪಲ್ಲಾಗಿ ಪ್ರಮುಖ ವಚನಕಾರರ ಅಂಕಿತನಾಮಗಳನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಕನಕದಾಸರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ. ಕಾಗಿನೆಲೆ ಆದಿಕೇಶವ ಇದು ಕನಕದಾಸರ ಅಂಕಿತನಾಮವಾಗಿದೆ. ವಾದಿರಾಜರ ಅಂಕಿತನಾಮ ಹಯವದನ. ಹಯವದನ ಎಂಬುವಂಥದ್ದು ವಾದಿರಾಜರ ಅಂಕಿತನಾಮ ಆಗಿದೆ. ಶ್ರೀಪಾದರಾಯರ ಅಂಕಿತನಾಮ ರಂಗವಿಠಲ. ರಂಗವಿಠಲ ಎನ್ನುವಂಥದ್ದು ಶ್ರೀಪಾದರಾಯರ ಅಂಕಿತನಾಮ ಆಗಿದೆ. ವ್ಯಾಸರಾಯರ ಅಂಕಿತನಾಮ ವ್ಯಾಸವಿಠಲ. ವ್ಯಾಸವಿಠಲ ಎನ್ನುವಂಥದ್ದು ವ್ಯಾಸರಾಯರ ಅಂಕಿತನಾಮವಾಗಿದೆ. ಅದೇ ರೀತಿ ಇನ್ನೊಬ್ಬ ಪ್ರಮುಖ ವಚನಕಾರ ಪುರಂದರದಾಸರು. ಪುರಂದರದಾಸರ ಅಂಕಿತನಾಮ ಪುರಂದರ ವಿಠಲ. ಪುರಂದರ ವಿಠಲ ಎನ್ನುವಂಥದ್ದು ಪುರಂದರದಾಸರ ಅಂಕಿತನಾಮ ಆಗಿದೆ. ಜಗನ್ನಾಥದಾಸರ ಅಂಕಿತನಾಮ ಜಗನ್ನಾಥದಾಸರ ಅಂಕಿತನಾಮ ಜಗನ್ನಾಥ ವಿಠಲ. ಜಗನ್ನಾಥ ವಿಠಲ ಎನ್ನುವಂಥದ್ದು ಜಗನ್ನಾಥದಾಸರ ಅಂಕಿತನಾಮವಾಗಿದೆ. ಅದೇ ರೀತಿ ಇನ್ನೊಬ್ಬ ಮಹಿಳಾ ವಚನಗಾರ್ತಿ ಆಗಿರುವಂತಹ ಹೆಳವನಕಟ್ಟೆ ಗಿರಿಯಮ್ಮನವರ ಅಂಕಿತನಾಮ ಹೆಳವನಕಟ್ಟೆ ರಂಗ. ಹೆಳವನಕಟ್ಟೆ ರಂಗ ಇದು ಹೆಳವನಕಟ್ಟೆ ಗಿರಿಯಮ್ಮನವರ ಅಂಕಿತನಾಮವಾಗಿದೆ. ಒಂದ್ಸಲ ಎಲ್ಲನೂ ನೋಡ್ಕೊಳ್ಳಿ. ಅದೇ ರೀತಿ ಸ್ಕ್ರೀನ್ಶಾಟ್ ಬೇಕಂದರೆ ನೀವು ತಗೋಬೋದು. ಸ್ಕ್ರೀನ್ಶಾಟ್ ತಗೊಳ್ಳಿ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.